ನಮಸ್ಕಾರ ನ್ಯೂಸ್ 10ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಅಪ್ಪ ನಿಧನ, ಮಗಳಿಗೆ ಪರೀಕ್ಷೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರಿತಾ ಇದ್ದಾಳೆ ಮಗಳು. ಅಪ್ಪನ ಸಾವಿನ ದುಃಖದಲ್ಲೂ ಕೂಡ ಪರೀಕ್ಷೆಯನ್ನ ಎದುರಿಸುವಂತಹ ಸಂದರ್ಭ ಎದುರಾಗಿರುವಂಥದ್ದು. ಅಪ್ಪ ನಿಧನ ಹೊಂದಿದ್ದಾರೆ ಒಂದ್ ಕಡೆ, ಮತ್ತು ಒಂದ್ ಕಡೆ ಮಗಳಿಗೆ ಪರೀಕ್ಷೆ ಎದುರಾಗಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರಿತಾ ಇದ್ದಾಳೆ ಮಗಳು. ಒಂದ್ ಕಡೆ ಅಪ್ಪ ಸಾವನ್ನಪ್ಪಿದ್ದಾರೆ. ಅಪ್ಪನ ಸಾವಿನ ದುಃಖದಲ್ಲೂ ಕೂಡ ಪರೀಕ್ಷೆಯನ್ನ ಬರಿತಾ ಇದ್ದಾರೆ. ಅವರು ನಿನ್ನೆ ನಿಧನರಾದಂತಹ ಸಚಿವ CS ಶಿವಳ್ಳಿ ಅವರ ಪುತ್ರಿ. ಇಂದು ಶಿವಳ್ಳಿ ಪಾರ್ಥಿವ ಶರೀರದ ಈಗ ಆಲ್ರೆಡಿ ಅಂತಿಮ ದರ್ಶನ ನಡೀತಾ ಇದೆ. ಹಾಗೆ ಇವತ್ತೇ ಅಂತ್ಯಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಹಿಂದೆ ಶಿವಳ್ಳಿ ಮಗಳಿಗೆ SSLC ಪರೀಕ್ಷೆ ಕೂಡ ಇರುವಂಥದ್ದು. ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಶಿವಳ್ಳಿ ಅವರ ಮಗಳು. SSLC ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಶಿವಳ್ಳಿ ಅವರ ಪುತ್ರಿ. ಸಾವಿನ ದುಃಖದಲ್ಲೂ ಕೂಡ ಪರೀಕ್ಷೆಯನ್ನ ಬರಿತಾ ಇದ್ದಾಳಂತೆ ಮಗಳು. ಹುಬ್ಬಳ್ಳಿಯಲ್ಲಿ ಪರೀಕ್ಷೆಯನ್ನ ಬರಿತಾ ಇದ್ದಾರೆ ಶಿವಳ್ಳಿ ಅವರ ಪುತ್ರಿ. SSLC ಅಂತ ಬಂದಾಕ್ಷಣ ಅದು ನಿರ್ಣಾಯಕ ಘಟ್ಟ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲೂ ಕೂಡ. ಇಲ್ಲಿ ಪ್ರಮುಖವಾಗಿ ಓದಿನ ಜೊತೆಗೆ ಮೆಂಟಲಿ ಕೂಡ ಪ್ರಿಪೇರ್ ಆಗಿರ್ಬೇಕಾಗುತ್ತೆ. ಒಂದ್ ಕಡೆ ಅಪ್ಪನ ಪಾರ್ಥಿವ ಶರೀರ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ SSLC ಪರೀಕ್ಷೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಶಿವಳ್ಳಿ ಅವರ ಪುತ್ರಿ. ಇವತ್ತು ಅವರು ಎಕ್ಸಾಮ್ ಅನ್ನು ಎದುರಿಸ್ತಾ ಇದ್ದಾರೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್ ತಹಶೀಲ್ದಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, SSLC ಎಕ್ಸಾಮ್ ಅಂತ ಬಂದ ತಕ್ಷಣ ಅದು ನಿರ್ಣಾಯಕ ಘಟ್ಟ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲಿ. ಆದ್ರೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಶಿವಳ್ಳಿ ಅವರ ಪುತ್ರಿ. ಒಂದ್ ಕಡೆ ತಂದೆಯ ಪಾರ್ಥಿವ ಶರೀರ ಮತ್ತು ಒಂದ್ ಕಡೆ ಎಕ್ಸಾಮ್. ಇದರಲ್ಲಿ ಮೆಂಟಲಿ ಪ್ರಿಪೇರ್ ಆಗಿದಾರಾ ಅಂತ? ನಿಜ ಪೃಥ್ವಿರಾಜ್, ತಂದೆಯ ಗುಣವೇ ಮಗಳಿಗೆ ಬಂದಿದೆ ಅಂತಾನೆ ಇದರಿಂದ ಹೇಳ್ಬೋದೇನೋ ಅನ್ಸುತ್ತೆ. ಯಾಕಂತಂದ್ರೆ ಸಾಕಷ್ಟು ಸ್ಥಿತಪ್ರಜ್ಞತೆ ಬೇಕು. ಸಾಕಷ್ಟು ನೋವಿನಲ್ಲಿಯೂ ಕೂಡ ಇಂತಹ ಒಂದು ದಾರ್ಷ್ಟ್ಯವನ್ನ, ಒಂದು ಎದೆಗಾರಿಕೆಯನ್ನ ತೋರಿಸುವಂತಹ ಒಂದು ಸಹಿಷ್ಣುತೆ ಬೇಕಾಗ್ತದೆ. ಆ ಒಂದು ಸಹಿಷ್ಣುತೆಯನ್ನ ಈ ಮಗಳು ತೋರಿಸ್ತಾ ಇದ್ದಾಳೆ ರೂಪ ಅಂತಾನೆ ಹೇಳ್ಬೋದು. ಯಾಕಂದ್ರೆ SSLC ಎಕ್ಸಾಮ್ ಅವ್ರದ್ದು ಇತ್ತು. ಇತ್ತೀಚೆಗೆ 2-3 ಪೇಪರ್ಗಳನ್ನ ಬರ್ದಿದ್ಲು. ಇವತ್ತೊಂದು ಕೂಡ ಏನಿತ್ತು, ಅದಕ್ಕೂ ಕೂಡ ಹಾಜರಾಗಬೇಕಾಗಿತ್ತು. ಆದ್ರೆ ನಿನ್ನೆ ತಂದೆ ಏಕಾಏಕಿಯಾಗಿ ಒಮ್ಮಿಂದೊಮ್ಮೆಲೆ ಹೃದಯಾಘಾತದಿಂದ ನಿಧನರಾದ್ರು. ಆ ದುಃಖದಲ್ಲಿ ಅವಳು ಸಾಕಷ್ಟು ಬಿಕ್ಕಿ ಅಳ್ತಾ ಇದ್ಲು, ನೋವನ್ನ ವ್ಯಕ್ತಪಡಿಸ್ತಾ ಇದ್ಲು. ಏನು ಆಸ್ಪತ್ರೆಯಲ್ಲಿ ಏನೋ ಮೃತದೇಹವನ್ನ ಇರಿಸಲಾಗಿತ್ತು, ಅಲ್ಲಿ ಕೂಡ ಆಗಮಿಸಿ ಅಳ್ತಾ ಇದ್ಲು. ಇಂಥ ಸಂದರ್ಭದಲ್ಲಿ ಅವಳು ಎಕ್ಸಾಮ್ ಬರಿತಾಳೋ ಇಲ್ಲೋ ಅನ್ನುವಂಥದ್ದು ಎಲ್ರಿಗೂ ಪ್ರಶ್ನೆ ಕಾಡ್ತಾ ಇತ್ತು. ಆದ್ರೆ ಅವಳು, ನಾನು ಪರೀಕ್ಷೆಯನ್ನ ಬರೆದು ಬರ್ತೀನಿ, ನಮ್ಮ ತಂದೆಯವರಿಗೆ ಈ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸ್ತೀನಿ, ನಾನು ಓದಿ ಸಮಾಜಕ್ಕೆ ಒಳ್ಳೆ ನಾಗರಿಕಳಾಗಿರ್ಬೇಕು, ಒಂದು ಒಳ್ಳೆ ಸಮಾಜ ಸೇವೆ ಮಾಡುವಂತ ಒಳ್ಳೆ ಕೆಲಸವನ್ನ ಮಾಡಬೇಕು, ಹೀಗಾಗಿ ನಾ SSLC ಬರೀತೀನಿ ಅಂತ ಹೇಳಿದ ಮನೆಯಲ್ಲಿ. ಹೀಗಾಗಿ ಅವಳು ಏನು ಗೋಕುಲ ರಸ್ತೆಯಲ್ಲಿರುವಂತಹ KLE ಆಸ್ಪತ್ರೆಗೆ ತೆರಳಿ ಎಕ್ಸಾಮ್ ಅನ್ನ ಕೂಡ ಅಟೆಂಡ್ ಮಾಡ್ತಾ ಇದ್ದಾಳೆ. ಅದಾದ ನಂತರ ಅವರು ಅಲ್ಲಿಂದ ನೇರವಾಗಿ ಏನು ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಈಗ ನಾವೇನಿದ್ದೀವಿ, ಇಲ್ಲಿ ಈಗಾಗಲೇ ಶಿವಳ್ಳಿ ಅವರ ಪಾರ್ಥಿವ ಶರೀರದ ಒಂದು ಮೆರವಣಿಗೆಯನ್ನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಮನೆ ಮಗನನ್ನ ಕಳೆದುಕೊಂಡ ದುಃಖ, ಒಂದು ನೀರವ ಮೌನ ಈ ಒಂದು ಗ್ರಾಮದಲ್ಲಿ ಈ ಒಂದು ಗ್ರಾಮಕ್ಕೆ ಅವಳು ಆಗಮಿಸ್ತಾಳೆ. ಅವರ ತಂದೆ ಏನು ಮೃತಪಟ್ಟರು, ಆ ದುಃಖದಲ್ಲೂ ಅವಳು ಎಕ್ಸಾಮ್ ಬರಿತಾ ಇರೋದು ಆ ಸಾಕಷ್ಟು ಜನರಲ್ಲಿ ಮತ್ತಷ್ಟು ದುಃಖ ಉಮ್ಮಳಿಸುವಂತೆ ಮಾಡಿದೆ. ಜೊತೆಗೆ ಶಿವಳ್ಳಿ ಅವರ ಪಾರ್ಥಿವ ಶರೀರವನ್ನ ಅವರ ಹೊಲ ಏನಿದೆ ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಶಿವಳ್ಳಿ ಅವರ ತಂದೆ, ತಾಯಿ, ಅಕ್ಕ ಮತ್ತು ತಮ್ಮನ ಸಮಾಧಿ ಒಂದೇ ಸಾಲಿನಲ್ಲಿ ಮಾಡಲಾಗಿದೆ. ಅದರ ಪಕ್ಕದಲ್ಲಿಯೇ ಒಂದು ಏನು ಗುಂಡಿಯನ್ನು ತೋಡಲಾಗ್ತಾ ಇದೆ. ಅಲ್ಲಿ ಕೂಡ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರ ಇವತ್ತು ಸಂಜೆ ಅಷ್ಟೊತ್ತಿಗೆ ಆಗ್ತದೆ. ಸಂಜೆ CM, DCM ಸೇರಿದಂತೆ ಹಲವು ಸಚಿವ ಸದಸ್ಯರು ಆಗಮಿಸಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ಒಂದು ಥ್ಯಾಂಕ್ ಯು ಪರಶುರಾಮ್ ತಹಶೀಲ್ದಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.